ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ವಿಷಯ ಹೇಳಿಕೊಡ್ತೀನಿ. ನಮ್ಮ ಹಿರಿಯರು ಅಂದರೆ ಈ ಜನಪದ ಕವಿಗಳು ಎಂಥ ಬುದ್ಧಿವಂತರು ಗೊತ್ತಾ? ಇವತ್ತು ನಮಗೆ ಸೆಕೆಯಾದರೆ AC, ಫ್ಯಾನ್ ಹಾಕಿಕೊಳ್ಳುತ್ತೀವಿ. ಆದರೆ ನೂರಾರು ವರ್ಷಗಳ ಹಿಂದೆಯೇ ನಮ್ಮ ಜನಪದರು ಹೇಳಿದ್ದಾರೆ, ಒಂದು ಮನೆಯಲ್ಲಿ ಪುಟ್ಟ ಮಗು ಇದ್ದರೆ ಅಲ್ಲಿ ಫ್ಯಾನ್ ಅಥವಾ ಬಿಸಿಲಿಗೆ ಅಗತ್ಯವಿಲ್ಲ ಅಂತ. ಅದು ಹೇಗೆ ಸಾಧ್ಯ? ಬನ್ನಿ ಇವತ್ತು ಕೂಸಿದ್ದ ಮನೆಗೆ ಬೀಸಣಿಗೆ ಏತಕ್ಕ ಅನ್ನೋ ಸುಂದರವಾದ ಕವಿತೆಯನ್ನು ಅರ್ಥ ಮಾಡಿಕೊಳ್ಳೋಣ. ಸೊ ಗೈಸ್, ಈ ಪದ್ಯವನ್ನು 3 ಭಾಗದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಮೊದಲನೇ ಭಾಗ, ಮಗು ಅಂದ್ರೆ ತಂಗಾಳಿ. ಪದ್ಯ ಶುರುವಾಗೋದೇ ಹೀಗೆ: ಕೂಸಿದ್ದ ಮನೆಗೆ ಬೀಸಣಿಗೆ ಯಾತಕ. ಯೋಚನೆ ಮಾಡಿ, ಮನೆಯಲ್ಲಿ ಒಂದು ಪುಟ್ಟ ಮಗು ಇದ್ರೆ ಅದು ಸುಮ್ಮನೆ ಕೂರುತ್ತಾ? ಇಲ್ಲ, ಅದು ಅಂಗಳದಿಂದ ಹೊರಗಡೆ ಓಡಾಡ್ತಾನೇ ಇರುತ್ತೆ. ಆ ಮಗು ಓಡಾಡುವಾಗ ಬರುವ ಗಾಳಿ ಇದೆಯಲ್ಲ, ಅದು ಬೀಸಣಿಗೆಯ ಗಾಳಿಗಿಂತ ತಂಪಾಗಿರುತ್ತೆ. ಅಷ್ಟೇ ಅಲ್ಲ, ಮಗುವಿನ ಆ ನಗು ನೋಡಿದ್ರೆ ಎಂಥ ಸುಸ್ತಾಗಿದ್ರೂ ಮಾಯವಾಗಿಯೇ ಮನಸ್ಸು ತಂಪಾಗುತ್ತೆ. ಅದಕ್ಕೆ ಕವಿ ಹೇಳಿದ್ದು, ಮಗು ಇರೋ ಮನೆಗೆ ಬೇರೆ ಗಾಳಿ ಬೇಕಿಲ್ಲ ಅಂತ. ಸೊ ಗೈಸ್, ಇವಾಗ ಎರಡನೇ ಭಾಗ ನೋಡೋಣ. ಎರಡನೇ ಭಾಗ, ಮಗುವಿನ ಅಂದದ ಬಣ್ಣನೆ. ಈಗ ಮಗು ನೋಡೋಕೆ ಹೇಗಿದೆ ಅಂತ ಕವಿ ವರ್ಣಿಸಿದ್ದಾರೆ ನೋಡಿ. ಮಗುವಿನ ಕಣ್ಣುಗಳು ಹೇಗಿದೆವಂತೆ, ಅರಳಿದ ಮಾವಿನ ಹೂವಿನಂತೆ ಸುಂದರವಾಗಿವೆ. ಆ ಮಗುವಿನ ಹುಬ್ಬುಗಳು ಬೇವು ಮತ್ತು ಹಸಿರು ಎಲೆಗಳ ಬಳ್ಳಿಯ ಹಾಗೆ ನೆಬರಾಗಿವೆ. ಇನ್ನೂ ಒಂದು ಅದ್ಭುತ ಸಾಲು ಇಲ್ಲಿದೆ ನೋಡಿ: ಈ ಮಗುವನ್ನು ಯಾರೋ ಮನುಷ್ಯ ಮಾಡಿದಲ್ಲ, ಸಾಕ್ಷಾತ್ ಆ ಶಿವನೇ ತನ್ನ ಕೈಯಾರೆ ಕೆತ್ತಿದ ಸುಂದರ ಮೂರ್ತಿ ಇದು ಅಂತ ಕವಿ ಬಣ್ಣಿಸಿದ್ದಾರೆ. ನೋಡಿದ್ರಾ, ಒಬ್ಬ ತಾಯಿ ಅಥವಾ ತಂದೆಗೆ ತನ್ನ ಮಗು ದೇವರಿಗಿಂತ ಕಡಿಮೆ ಅಲ್ಲ ಅನ್ನೋದನ್ನು ಎಷ್ಟು ಸರಳವಾಗಿ ವರ್ಣಿಸಿದ್ದಾರೆ ಅಂತ. ಇವಾಗ 3ನೇ ಭಾಗಕ್ಕೆ ಹೋಗೋಣ. ಮೂರನೇ ಭಾಗ, ಮಕ್ಕಳಿಲ್ಲದ ಮನೆಯ ಪಾಲು. ಇದು ಪದ್ಯದ ಹಾಟ್ ಇದ್ದ ಹಾಗೆ. ಕವಿ ಹೇಳಿದ್ದಾರೆ, ಮಕ್ಕಳಿಲ್ಲದ ಮನೆ ಹಾಳುವನ ಅಂದ್ರೆ ಮಕ್ಕಳಿಲ್ಲದ ಮನೆ ಕಾಡಿನ ಹಾಗೆ ಅಥವಾ ಹಾಲು ಬಿದ್ದ ಜಾಗದ ಹಾಗೆ ಅಂತ. ನಿಮ್ಮ ಹತ್ತಿರ ಕೋಟಿ ಕೋಟಿ ಹಣ ಇರಬಹುದು, ಬಂಗಾರ ಇರಬಹುದು, ದೊಡ್ಡ ಬಂಗಲೆಯೇ ಇರಬಹುದು. ಆದರೆ ಆ ಮನೆಯಲ್ಲಿ ಒಂದು ಮಗುವಿನ ಅಳುವಿನ ಸದ್ದು ಅಥವಾ ನಗುವಿನ ಸದ್ದು ಕೇಳಲಿಲ್ಲ ಅಂದ್ರೆ ಆ ಮನೆಗೆ ಕಲೆಯೇ ಇರಲ್ಲ. ಬಂಗಾರದ ಅಂಗಳಗಿಂತ ಮಗು ಆಡೋ ಮಣ್ಣಿನ ಅಂಗಳವೇ ಚಂದ ಅಲ್ವಾ? ಹಾಗೆ ಈ ಕವಿ 3ನೇ ಭಾಗದಲ್ಲಿ ಹೀಗೆ ವರ್ಣಿಸಿದ್ದಾರೆ. ಸೊ 3 ಭಾಗಗಳು ಮುಗಿದಿದೆ. ಈಗ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟಿಗೆ ಬರೋದಾದ್ರೆ, ಕೊನೆಯಲ್ಲಿ ಕವಿ ಮಗುವನ್ನು ಹರಿಸುತ್ತಾರೆ. ನನ್ನ ಕಂದ ಜಯವಂತನಾಗಿ ಬೆಳೆಯಲಿ, ಹಸಿರು ಪೈರಿನಂತೆ ಸಮೃದ್ಧವಾಗಿ ಬೆಳೆಯಲಿ ಅಂತ ಹಾರೈಸುತ್ತಾರೆ. ಸ್ನೇಹಿತರೆ, ಈ ಕವಿತೆ ನಮಗೆ ಕಲಿಸೋದು ಇಷ್ಟೇ: ಜೀವನದ ನಿಜವಾದ ಸುಖ ಇರೋದು ನಾವು ಸಂಪಾದಿಸೋ ಆಸ್ತಿಯಲ್ಲ, ನಮ್ಮ ಮನೆಯಲ್ಲಿ ನಗುವಿನ ಮುಗ್ಧ ಮಕ್ಕಳಲ್ಲಿ. ಈ ಸರಳ ವಿವರಣೆ ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.